ಕೆಸಿಇಟಿ 2026ಕ್ಕೆ ತಯಾರಿ ನಡೆಸ್ತಿರೋ ಎಲ್ಲರಿಗೂ ಸ್ವಾಗತ. ಇದು ಬರೀ ಟಾಪ್ ಕಾಲೇಜ್ಗಳ ಲಿಸ್ಟ್ ಅಲ್ಲ, ಇದು ಒಂದು ಸ್ಟ್ರಾಟಜಿ ಸೆಷನ್. ಮುಂದಿನ 4 ವರ್ಷಗಳನ್ನ ಅಷ್ಟೇ ಅಲ್ಲ, ಇಡೀ ಕೆರಿಯರ್ ಅನ್ನೇ ಡಿಸೈಡ್ ಮಾಡೋ ಒಂದು ಗೇಮ್ ಪ್ಲಾನ್. ಇಲ್ಲಿ ನಾವು ಕೇವಲ ಹೆಸರುಗಳ ಬಗ್ಗೆ ಮಾತಾಡಲ್ಲ, ಬದಲಾಗಿ ಒಂದು ನಿರ್ದಿಷ್ಟ ರ್ಯಾಂಕ್ಗೆ ಯಾವ ಕಾಲೇಜ್ ಯಾವ ನಗರ ಸರಿಹೊಂದುತ್ತೆ ಅನ್ನೋದರ ಬಗ್ಗೆ ನೇರವಾಗಿ ಫಿಲ್ಟರ್ ಇಲ್ದೇ ಮಾತಾಡೋಣ. ಸರಿ, ಸ್ಟ್ರೇಟ್ ಪಾಯಿಂಟ್ಗೆ ಬಂದ್ಬಿಡೋಣ. ಬೆಂಗಳೂರಿನ ಆರ್.ವಿ. ಕಾಲೇಜ್ ಆಫ್ ಎಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟ್ ಬೇಕು ಅಂದ್ರೆ ರ್ಯಾಂಕ್ 600ರ ಒಳಗೆ ಇರಲೇಬೇಕು. ನೋ ಡೌಟ್ಸ್, ನೋ ಆರ್ಗ್ಯುಮೆಂಟ್ಸ್. ಇದೇ ಕೆಸಿಇಟಿಯ ಕಠೋರ ವಾಸ್ತವ. ಈ ನಂಬರ್ ಇದನ್ನ ಮನಸ್ಸಲ್ಲಿಟ್ಕೊಂಡು ಮುಂದೆ ಹೋಗೋಣ. ಹಾಗಿದ್ರೆ ಈ ರ್ಯಾಂಕಿಂಗ್ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಎಲ್ಲಕ್ಕಿಂತ ಮೊದಲು ಕಾಲೇಜ್ಗಳನ್ನ 3 ಭಾಗಗಳಾಗಿ ಅಂದ್ರೆ 3 ಟಿಯರ್ಗಳಾಗಿ ವಿಂಗಡಿಸೋಣ. ಯಾಕಂದ್ರೆ ರ್ಯಾಂಕ್ಗೆ ತಕ್ಕಂತೆ ಒಂದು ರಿಯಲಿಸ್ಟಿಕ್ ಗೋಲ್ ಸೆಟ್ ಮಾಡೋಕೆ ಇದೇ ಮೊದಲನೇ ಮೆಟ್ಟಿಲು. ಸೊ ಟಿಯರ್ 1, ಟಿಯರ್ 2 ಮತ್ತೆ ಟಿಯರ್ 3. ಪ್ರತಿಯೊಂದು ಟಿಯರ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಮೊದಲಿಗೆ ಟಿಯರ್ 1. ಇದಕ್ಕೆ ದಿ ಎಲೈಟ್ ಕ್ಲಬ್ ಅಂತಾನೆ ಕರೀಬಹುದು. ಇವು ಕರ್ನಾಟಕದ ಟಾಪ್ ಆಫ್ ದ ಟಾಪ್ ಇನ್ಸ್ಟಿಟ್ಯೂಷನ್ಸ್. ಇಲ್ಲಿ ಒಂದು ಸೀಟ್ ಸಿಗೋದು ಅಂದ್ರೆ ಅದು ಸಾಮಾನ್ಯ ಮಾತಲ್ಲ. ಕ್ರೀಮ್ ಆಫ್ ದ ಕ್ರೀಮ್ ರ್ಯಾಂಕ್ಸ್ ಇರಲೇಬೇಕು. ಅದರಲ್ಲೂ ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಂತಹ ಬ್ರಾಂಚ್ಗಳಿಗಂತೂ ಇಲ್ಲಿ ನಡೆಯೋದು ಯುದ್ಧವೇ ಸರಿ. ಈ ಲಿಸ್ಟ್ ನೋಡಿ, ಹೆಸರುಗಳೆಲ್ಲ ಬೈಪಾಠ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಫೀಲ್ ಮಾಡಿ ಆ ವೈಬನ್ನ ಅರ್ಥ ಮಾಡ್ಕೊಳ್ಳಿ. ಆರ್.ವಿ.ಸಿ, ಎಂಎಸ್ಆರ್ಐಟಿ, ಬಿಎಂಎಸ್ಸಿ ಇವೆಲ್ಲ ಬರೀ ಹೆಸರುಗಳಲ್ಲ, ಇವು ಬ್ರ್ಯಾಂಡ್ಸ್. ಇಲ್ಲಿನ ರ್ಯಾಂಕ್ ಕಟ್ ಆಫ್ಸ್ ಎಷ್ಟು ಟಫ್ ಇರುತ್ತೆ ಅನ್ನೋದನ್ನ ಅಷ್ಟೇ ಗಮನಿಸಿ. ಅದೇ ನಮ್ಗೆ ಬೇಕಾಗಿರೋದು. ಸರಿ, ಈಗ ಟಿಯರ್ 2 ಕಡೆ ಬರೋಣ. ಇವನ್ನ ದಿ ಎಕ್ಸಲೆಂಟ್ ಕಂಟೆಂಡರ್ಸ್ ಅಂತ ಕರೆಯೋಣ. ಇವು ಕೂಡ ಫ್ಯಾಂಟಾಸ್ಟಿಕ್ ಕಾಲೇಜ್ಗಳು. ಪ್ಲೇಸ್ಮೆಂಟ್ಸ್ ಎಲ್ಲ ಅದ್ಭುತವಾಗಿರುತ್ತೆ. ಟಿಯರ್ 1ಗೆ ಹೋಲಿಸಿದ್ರೆ ರ್ಯಾಂಕ್ಗೆ ಸ್ವಲ್ಪ ಜಾಗ ಜಾಸ್ತಿ ಇರುತ್ತೆ ಅನ್ನೋದಷ್ಟೇ ವ್ಯತ್ಯಾಸ. ಆದ್ರೆ ಕಾಂಪಿಟಿಷನ್ ಇಲ್ಲೂ ಕಮ್ಮಿ ಇಲ್ಲ, ಜೋರಾಗೇ ಇರುತ್ತೆ. ತುಂಬಾ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿರೋ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಟಿಯರ್ 2 ಒಂದು ರಿಯಲಿಸ್ಟಿಕ್ ಟಾರ್ಗೆಟ್ ಆಗಿರುತ್ತೆ. ಬಿಐಟಿ, ದಯಾನಂದ ಸಾಗರ್, ಬಿಎನ್ಎಂಐಟಿ ಈ ತರಹದ ಕಾಲೇಜ್ಗಳು ನಮ್ಮ ಕರ್ನಾಟಕದ ಇಂಜಿನಿಯರಿಂಗ್ ಎಜುಕೇಷನ್ ಸಿಸ್ಟಮ್ನ ಬೆನ್ನೆಲುಬು ಇದ್ದ ಹಾಗೆ. ಇಲ್ಲಿ ಸಿಗೋ ಶಿಕ್ಷಣ ಒಂದು ಒಳ್ಳೆ ಕೆರಿಯರ್ಗೆ ಗಟ್ಟಿ ಅಡಿಪಾಯ ಹಾಕೊಡುತ್ತೆ, ಖಂಡಿತ. ಮತ್ತು ಕೊನೆಯದಾಗಿ ಟಿಯರ್ 3. ಇವನ್ನ ದಿ ವ್ಯಾಲ್ಯೂ ಪವರ್ ಹೌಸಸ್ ಅಂತ ಕರೆಯೋಣ. ನೋಡಿ, ಇದನ್ನ ಕನ್ಸೋಲೇಷನ್ ಪ್ರೈಸ್ ಅಂತ ಖಂಡಿತ ಅಂದ್ಕೋಬೇಡಿ. ಇವು ಸ್ಮಾರ್ಟ್ ಚಾಯ್ಸಸ್. ಒಂದು ವೇಳೆ ರ್ಯಾಂಕ್ 20,000 ದಾಟಿದ್ರೆ ಇಲ್ಲಿ ಅದ್ಭುತವಾದ ವ್ಯಾಲ್ಯೂ ಮತ್ತೆ ಅವಕಾಶಗಳು ಸಿಗ್ತವೆ. ತುಂಬಾ ಬುದ್ಧಿವಂತ ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ಕೆರಿಯರ್ ರೂಪಿಸ್ಕೊಳ್ತಾರೆ. ನೆನಪಿಡಿ, ಈ ಲಿಸ್ಟ್ನಲ್ಲಿರೋ ಯಾವುದೇ ಕಾಲೇಜ್ನಿಂದ ಒಂದು ಒಳ್ಳೆ ಕರಿಯರ್ ಕಟ್ಕೊಳ್ಳೋಕೆ ಸಾಧ್ಯ ಇದೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಬಂದಿರೋ ರ್ಯಾಂಕ್ಗೆ ಯಾವುದು ಬೆಸ್ಟ್ ಫಿಟ್ ಅನ್ನೋದನ್ನ ಕಂಡುಹಿಡಿಯೋದು. ಇದು ಬರೀ ರ್ಯಾಂಕ್ನ ಆಟ ಅಲ್ಲ, ಇದೊಂದು ಸ್ಟ್ರಾಟಜಿಕ್ ಚಾಯ್ಸ್. ಓಕೆ, ಇಲ್ಲಿವರೆಗೆ ಯಾವ ಕಾಲೇಜ್ಗಳು ಬೆಸ್ಟ್ ಅಂತ ನೋಡಿದ್ವಿ. ಇದು ಯುದ್ಧದ ಅರ್ಧ ಭಾಗ ಅಷ್ಟೇ. ಇನ್ನರ್ಧ ಭಾಗ ಆ ಕಾಲೇಜ್ಗಳು ಎಲ್ಲಿವೆ ಅಂತ ತಿಳ್ಕೊಳ್ಳೋದು. ಯಾಕಂದ್ರೆ ಜಾಗ್ರಫಿ ಇಲ್ಲಿ ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಸೊ ಈಗ ನಮ್ಮ ಫೋಕಸ್ ಬೆಂಗಳೂರಿನ ಮೇಲೆ. ಈ ಚಾರ್ಟ್ ನೋಡಿ, ಇದು ಸುಮ್ನೆ ನಂಬರ್ಸ್ ಅಲ್ಲ, ಇದೊಂದು ಕಥೆ. ಕರ್ನಾಟಕದ ಟಾಪ್ 50 ಕಾಲೇಜುಗಳನ್ನ ತೆಗೆದುಕೊಂಡ್ರೆ ಅದರಲ್ಲಿ ಆಲ್ಮೋಸ್ಟ್ 72% ಅಂದ್ರೆ ಮುಕ್ಕಾಲ್ ಭಾಗದಷ್ಟು ಇರೋದು ಒಂದೇ ಒಂದು ನಗರದಲ್ಲಿ, ಅದು ಬೆಂಗಳೂರು. ಇದರರ್ಥ ಏನು? ಬೆಂಗಳೂರು ಅನ್ನೋದು ಒಂದು ಎಪಿಸೆಂಟರ್, ಅವಕಾಶಗಳ ಕೇಂದ್ರ, ಹಾಗೇನೆ ಕಾಂಪಿಟಿಷನ್ನ ಮಹಾಸಾಗರ. ಆದರೆ ಇಲ್ಲೇ ಒಂದು ಟ್ವಿಸ್ಟ್ ಇದೆ. ಎಲ್ಲರೂ ಒಂದೇ ಕಡೆ ಓಡಿದ್ರೆ ಅಲ್ಲಿ ಗೆಲ್ಲೋದು ಕಷ್ಟ. ನಿಜವಾದ ಸ್ಮಾರ್ಟ್ ಸ್ಟ್ರಾಟಜಿ ಇರೋದು ಬೇರೆಯವರು ಗಮನಿಸಿದ ಕಡೆ ನೋಡೋದ್ರಲ್ಲಿ. ಬೆಂಗಳೂರಿನ ಆಚೆಗೂ ಕೂಡ ಅದ್ಭುತವಾದ ಟಾಪ್ ಕ್ಲಾಸ್ ಕಾಲೇಜುಗಳಿವೆ. ಅಲ್ಲಿರೋ ಅವಕಾಶಗಳೇ ಬೇರೆ. ಉದಾಹರಣೆಗೆ ಹುಬ್ಬಳ್ಳಿಯ ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಮೈಸೂರಿನ ಎಸ್ಜೆಸಿಇ, ಎನ್ಐಇ, ತುಮಕೂರಿನ ಎಸ್ಐಟಿ ಇವನ್ನೆಲ್ಲ ಕೇವಲ ಬೆಂಗಳೂರು ಆಚೆಗಿನ ಕಾಲೇಜುಗಳು ಅಂತ ನೋಡಬೇಡಿ. ಇವು ತಮ್ಮದೇ ಆದ ಜಾಗದಲ್ಲಿ ಪವರ್ ಹೌಸ್ಗಳು. ಇಲ್ಲಿ ಅಕಾಡೆಮಿಕ್ ಸ್ಟ್ರಾಂಗ್ ಇರುತ್ತೆ, ಜೀವನ ವೆಚ್ಚ ಕಡಿಮೆ ಮತ್ತು ಓದಿನ ಮೇಲೆ ಫೋಕಸ್ ಮಾಡೋಕೆ ಒಂದು ಅದ್ಭುತ ವಾತಾವರಣ ಸಿಗುತ್ತೆ. ಸರಿ, ನಾವು ಈಗ ಟಿಯರ್ಸ್ ನೋಡಿದ್ವಿ, ಬೆಂಗಳೂರಿನ ಪ್ರಾಮುಖ್ಯತೆ ನೋಡಿದ್ವಿ, ಬೆಂಗಳೂರು ಆಚೆಗಿನ ಅವಕಾಶಗಳನ್ನೂ ನೋಡಿದ್ವಿ. ಈಗ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ಫೈನಲ್ ಡಿಸಿಷನ್ ಹೇಗೆ ತಗೋಬೇಕು ಅನ್ನೋದನ್ನ ಚರ್ಚೆ ಮಾಡೋಣ. ಕೌನ್ಸೆಲಿಂಗ್ಗೆ ಹೋಗೋ ಮುಂಚೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ತಮಗೆ ತಾವೇ ಕೇಳ್ಕೊಳ್ಬೇಕಾದ ಒಂದೇ ಒಂದು ಅತಿ ದೊಡ್ಡ ಪ್ರಶ್ನೆ ಇದು: ಕಾಲೇಜಿನ ಬ್ರ್ಯಾಂಡ್ ನೇಮ್ ಮುಖ್ಯನಾ ಅಥವಾ ಓದಬೇಕಾಗಿರೋ ಬ್ರಾಂಚ್ ಮುಖ್ಯನಾ? ಈ ಪ್ರಶ್ನೆಗೆ ಸಿಗೋ ಉತ್ತರ ಅದೇ ಇಡೀ ಕೌನ್ಸೆಲಿಂಗ್ ಪ್ರಾಸೆಸ್ನ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ.
ಹಾಗಾಗಿ ಕೊನೆಯದಾಗಿ ಹೇಳೋದು ಇಷ್ಟೇ, ಕುರುಡಾಗಿ ಯಾವುದೋ ಒಂದು ಕಾಲೇಜಿನ ಹೆಸರಿನ ಹಿಂದೆ ಓಡ್ಬೇಡಿ. ಬದಲಿಗೆ ಬಂದಿರೋ ರ್ಯಾಂಕ್ಗೆ ಯಾವ ಸಿಟಿಯಲ್ಲಿ ಯಾವ ಬ್ರಾಂಚ್ ಸರಿ ಹೊಂದುತ್ತೆ ಅಂತ ಯೋಚಿಸಿ ಅದನ್ನ ಚೇಸ್ ಮಾಡಿ. ಯಾಕಂದ್ರೆ ಇದು ಬೇರೆಯವರ ನಿರ್ಧಾರ ಅಲ್ಲ, ಇದು ಸಂಪೂರ್ಣವಾಗಿ ಒಬ್ಬರ ಭವಿಷ್ಯದ, ಒಬ್ಬರ ಕೆರಿಯರ್ನ ವೈಯಕ್ತಿಕ ನಿರ್ಧಾರ. KCET 2026ಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್.